ಹಲೋ ಸ್ನೇಹಿತರೆ, ರಾಹುಲಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಕ್ಯಾಪ್ಸಿಕಮ್ಮು ಒಂದು ತಗೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈರುಳ್ಳಿ 2ರಿಂದ 3 ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಟೊಮೊಟೊ, ಹಸಿಮೆಣಸಿನ್ಕಾಯಿ 3ರಿಂದ 4, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಸಾಸಿವೆ. ನಾನು 2 ಲೋಟ ಶಾವಿಗೆ ತಗೊಂಡಿದ್ದೀನಿ. ಶಾವಿಗೆ ನಾವು ಅದು ರೋಸ್ಟ್ ಆಗಿರೋದು ತಗೊಂಡಿಲ್ಲ ನಾನು. ಈಗ ನಾವು ಸ್ವಲ್ಪ ಒಂದು ಪ್ಯಾನ್ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಶಾವಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ರೋಸ್ಟ್ ಆಗಬೇಕು. ನೋಡಿ, ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ರೋಸ್ಟ್ ಆಗಿದೆ. ಇವಾಗ ಇದು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇನ್ನೊಂದು ಪ್ಯಾನ್ ಇಟ್ಕೊಳ್ಳೋಣ. ಈಗ ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ನೋಡಿ, 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೀಜನ ನಾನು ಫಸ್ಟು ರೋಸ್ಟ್ ಮಾಡಿ ತಗೊಳ್ತೀನಿ ನಾನು. ನೋಡಿ, ಕಡಲೆ ಬೀಜನ ರೋಸ್ಟ್ ಮಾಡಿ ತಗೊಳ್ತೀನಿ. ಈಗ ಅದು ರೋಸ್ಟ್ ಆಗ್ತಾಯಿದೆ. ನೋಡಿ, ಈಗ ರೋಸ್ಟ್ ಆಗಿರೋದನ್ನ ನಾನು ಶಾವಿಗೆ ಹುರ್ಕೊಂಡಿದ್ರ ಮೇಲೆ ಹಾಕ್ಕೊಳ್ತೀನಿ. ಇದನ್ನು ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ನೋಡಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ. ಈಗ ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಒಂದು ಸೆಕೆಂಡ್. ಈಗ ಕರಿಬೇವನ್ನ, ಹಸಿಮೆಣಸಿನ್ಕಾಯಿನ 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಉದ್ದಕ್ಕೆ ಹಚ್ಕೋಬೇಕು, ಸ್ಲೈಸ್ ಆಗಿ. ನೋಡಿ, ಈಗ ಈರುಳ್ಳಿ ರೋಸ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ನೋಡಿ, ಕ್ಯಾಪ್ಸಿಕಮ್ ಹಾಕಾಯಿತು. ಈಗ ಟೊಮೊಟೊ ಹಾಕೋಣ. ಈಗ ಇವೆಲ್ಲ ಒಟ್ಟಿಗೆ ರೋಸ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಯಿತು. ಈಗ ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ, ಈಗ ಅರಿಶಿನ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು ಹಾಕೋಬೇಕು ಇದಕ್ಕೆ. ನೋಡಿ, ಎಷ್ಟು ಬೇಕು ನಿಮಗೆ ಅದು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಅದು ಎಣ್ಣೆ ಬಿಡಬೇಕು. ಅದು ಈಗ ಎಣ್ಣೆ ಬಿಟ್ಟಾಗಿದೆ. ನಾನು 2 ಲೋಟ ಶಾವಿಗೆ ತಗೊಂಡಿದ್ದೀನಿ. ಈಗ ಅದಕ್ಕೆ 2.5 ಲೋಟ ನೀರು ಹಾಕ್ಕೊಳ್ತೀನಿ. ನನಗೆ ಟೈಮ್ ಸ್ವಲ್ಪ ಬೇಗ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಯಾವ ನೀರು ಹಾಕ್ಕೊಂಡ್ರು, ಬಿಸಿ ನೀರಾರು ಹಾಕೋಬೋದು, ತಣ್ಣೀರಾರು ಹಾಕೋಬೋದು. ಈಗ ನೀರು ಕುದೀತಿದ್ದೆ, ಅದಕ್ಕೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಶಾವಿಗೆ ಹಾಕಿದ್ದೀನಿ. ಈಗ ಅದನ್ನು ತಿರುಗಿಸ್ಬೇಡಿ, 1 ಸೆಕೆಂಡ್ ಹಿಂಗೆ ಬಿಟ್ಬಿಡಿ. ಅದನ್ನು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನೋಡಿ, 1-2 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಈಗ ಅದನ್ನು ತಿರುಗಿಸ್ಕೊಳ್ಳಿ. ನೋಡಿ, ಈಗ ಅದು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಉದುದ್ರಾಗಿ ಬಂದಿದೆ. ಆರಿದ ಮೇಲಂತೂ ಇನ್ನೂ ಉದುದ್ರಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿ ಆಯಿತು. ಈಗ ಸರ್ಬಲ್ಗೆ ಇದು ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ.
ತುಂಬಾ ಚೆನ್ನಾಗಿದೆ. ಇದು ತಿನ್ನೋಕ್ಕೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತಿಂಡಿಗೆ ಲಂಚ್ ಬಾಕ್ಸ್ಗೆ ಕಟ್ಟೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.